Hi all, welcome to YouTube channel Study Karnataka. This is the current affairs video in which we will be covering daily current affairs on daily basis, and the video will be maximum of 5 minutes because it's just for your benefit so that you can quick revise the current affairs in 5 minutes of each and every day. ಇದು ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿದ್ದು ಕೇವಲ 5 ನಿಮಿಷದಲ್ಲಿ ಒಂದು ದಿನದ ಮೆಜಾರಿಟಿಯಾಗಿ 10 ರಿಂದ 11 ಕ್ವೆಶ್ಚನ್ಗಳನ್ನು ನಾವು ಕವರ್ ಮಾಡ್ತೀವಿ. ಎಕ್ಸಾಮಿನೇಷನಲ್ಲಿ ಶೂರ್ ಶಾರ್ಟ್ ಆಗಿ ಕ್ವೆಶ್ಚನ್ ಬಂದೇ ಬರುತ್ತೆ. ಡೈಲಿ ಫಾಲೋ ಮಾಡಿ ಸಕ್ಸಸ್ ನಿಮ್ಮದಾಗುತ್ತೆ. This video is regarding 31st July 2024. First question, the State of World's Mangroves 2024 report is released by the State of the World's Mangrove 2024 ವರದಿಯನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಇಲ್ಲಿದೆ ನೋಡಿ, ಇದು ವರದಿ. The answer for this question is Global Mangrove Alliance. Global Mangrove Alliance. Second question, report on currency and finance 2023-24 released by which organization? ಕರೆನ್ಸಿ ಮತ್ತು ಹಣಕಾಸು 2023-24 ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಇದರ ಉತ್ತರ ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದೇ ವರದಿ. ನೆಕ್ಸ್ಟ್ ಕ್ವೆಶ್ಚನ್, ಹೈ ಲೆವೆಲ್ ಕಮಿಟಿ ಲಾಂಚ್ಡ್ 6 ಪ್ರಾಜೆಕ್ಟ್ಸ್ ಟು ಟ್ಯಾಕಲ್ ಅರ್ಬನ್ ಫ್ಲಡ್ಡಿಂಗ್. ಹೂ ಇಸ್ ದಿ ಚೇರ್ಪರ್ಸನ್ ಆಫ್ ದಿಸ್ ಕಮಿಟಿ? ಉನ್ನತ ಮಟ್ಟದ ಸಮಿತಿ ನಗರ ಪ್ರವಾಹವನ್ನು ನಿಭಾಯಿಸಲು 6 ಯೋಜನೆಗಳನ್ನು ಪ್ರಾರಂಭಿಸಿದೆ. ಈ ಸಮಿತಿಯ ಅಧ್ಯಕ್ಷರು ಯಾರು? ಈ ಸಮಿತಿಯ ಅಧ್ಯಕ್ಷ ಬಂದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅಂದರೆ ಅಮಿತ್ ಶಾ ಅವರಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್, ಮೀಟಿಂಗ್ ಆಫ್ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಫಾರಿನ್ ಮಿನಿಸ್ಟರ್ಸ್ ಹೆಲ್ಡ್ ಇನ್ ವಿಚ್ ಪ್ಲೇಸ್ ಇನ್ ಜುಲೈ 2024? ಜುಲೈ 2024ರಲ್ಲಿ ಚತುರ್ಭುಜ ಭದ್ರತಾ ಸಂವಾದ ಅಂದರೆ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಕ್ವಾಡ್ ವಿದೇಶಾಂಗ ಮಂತ್ರಿಗಳ ಸಭೆ ಯಾವ ಸ್ಥಳದಲ್ಲಿ ನಡೆದಿದೆ? ಇಲ್ಲಿ ನೀವು ನೋಡ್ಬೋದು, ನಮ್ಮ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜಯಶಂಕರ್ ಅವರಿದ್ದಾರೆ. ಇದರ ಉತ್ತರ ಬಂದು ಟೋಕಿಯೋ, ಜಪಾನ್ನಲ್ಲಿ ನಡೆದಿದೆ. ಕ್ವಾಡ್ನಲ್ಲಿ ಯಾವೆಲ್ಲ ದೇಶಗಳು ಬರುತ್ತೆ ಹಾಗೂ ಇದು ಯಾವ ವರ್ಷದಂದು ಸ್ಥಾಪನೆ ಆಯಿತು? ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ಕ್ವಾಡ್ನಲ್ಲಿ ಯಾವ ದೇಶಗಳು ಬರುತ್ತೆ? ಈಗಾಗಲೇ ಇಲ್ಲಿ ನಿಮಗೆ ಇಮೇಜ್ ಕೊಟ್ಟಿದ್ದೇನೆ. ಯಾವ ದೇಶಗಳು ಬರುತ್ತೆ ಹಾಗೂ ಯಾವ ವರ್ಷದಲ್ಲಿ ಇದು ಸ್ಥಾಪನೆ ಆಗಿದೆ? ಕಮೆಂಟ್ ಮಾಡಿ ಆನ್ಸರನ್ನು ತಿಳಿಸಿ. ನೆಕ್ಸ್ಟ್, ವರ್ಲ್ಡ್ಸ್ ಫಸ್ಟ್ ಥೋರಿಯಂ ಮೋಲ್ಟನ್ ಸಾಲ್ಟ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಟು ಬಿ ಲಾಂಚ್ಡ್ ಇನ್ ಗೋಬಿ ಡೆಸರ್ಟ್ ಬೈ ಚೀನಾ ಇನ್ ವಿಚ್ ಇಯರ್? ವಿಶ್ವದ ಮೊದಲು ಥೋರಿಯಂ ಕರಗಿದ ಉಪ್ಪಿನ ಪರಮಾಣು ವಿದ್ಯುತ್ ಕೇಂದ್ರವನ್ನು ಗೋಬಿ ಮರುಭೂಮಿಯಲ್ಲಿ ಚೀನಾ ಯಾವ ವರ್ಷದಲ್ಲಿ ಪ್ರಾರಂಭಿಸುವ ಉದ್ದೇಶವನ್ನಿಟ್ಟಿದೆ? ಇದರ ಉತ್ತರ ಬಂದು 2025. ಈ ರೀತಿಯಾಗಿರುತ್ತದು. ನೆಕ್ಸ್ಟ್ ಕ್ವೆಶ್ಚನ್, ಹೂ ಹ್ಯಾಸ್ ಬೀನ್ ಅವಾರ್ಡೆಡ್ GEEF, that is Global Energy and Environmental Foundation Global Water Tech Award under category Water Department of the Year for 2024? 2024ಕ್ಕಾಗಿ ವರ್ಷದ ನೀರಿನ ಇಲಾಖೆ ವಿಭಾಗದ ಅಡಿಯಲ್ಲಿ GEEF ಅಂದರೆ ಗ್ಲೋಬಲ್ ಎನರ್ಜಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫೌಂಡೇಶನ್ ಗ್ಲೋಬಲ್ ವಾಟರ್ ಟೆಕ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇದಕ್ಕೆ ಉತ್ತರ ಬಂದು CWC ಸೆಂಟ್ರಲ್ ವಾಟರ್ ಕಮಿಷನ್. ಇಲ್ಲಿ ನೀವು ನೋಡ್ಬೋದು ಸೆಂಟ್ರಲ್ ವಾಟರ್ ಕಮಿಷನ್. ನೆನಪಿಟ್ಕೊಳ್ಳಿ, ಸೆಂಟ್ರಲ್ ವಾಟರ್ ಕಮಿಷನ್ ಬಂದು 1945ರಂದು ಸ್ಥಾಪನೆಯಾಗಿದೆ. A first of its kind wind turbine to generate power for real-time monitoring cameras and Wi-Fi connectivity within its forest area has been installed in which tiger reserve? ನೈಜ ಸಮಯದ ಮಾನಿಟರಿಂಗ್ ಕ್ಯಾಮೆರಾಗಳು ಮತ್ತು ಅದರ ಕಾಡುಗಳಲ್ಲಿ ವೈಫೈ ಸಂಪರ್ಕಕ್ಕಾಗಿ ವಿದ್ಯುತ್ ಉತ್ಪಾದಿಸಲು ಈ ರೀತಿಯಾದ ಮೊದಲ ವಿಂಡ್ ಟರ್ಬೈನ್ ಅನ್ನು ಯಾವ ಟೈಗರ್ ರಿಸರ್ವ್ನಲ್ಲಿ ಸ್ಥಾಪಿಸಲಾಗಿದೆ? ಇದರ ಉತ್ತರ ಬಂದು ಪೆರಿಯಾರ್ ಟೈಗರ್ ರಿಸರ್ವ್. ಇಲ್ಲಿ ನೋಡಬಹುದು, ಪೆರಿಯಾರ್ ಟೈಗರ್ ರಿಸರ್ವ್ನಲ್ಲಿ ಇದನ್ನು ಮಾಡಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಮಿನಿಸ್ಟ್ರಿ ಹ್ಯಾಸ್ ಲಾಂಚ್ಡ್ ಐಡಿಯಾಸ್ ಫಾರ್ ಲೈಫ್ ಪೋರ್ಟಲ್? ಯಾವ ಸಚಿವಾಲಯವು ಐಡಿಯಾಸ್ ಫಾರ್ ಲೈಫ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಯೂನಿಯನ್ ಮಿನಿಸ್ಟ್ರಿ ಫಾರ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಇವರೇ ಅವ್ರ ಮಿನಿಸ್ಟ್ರು. ಯೂನಿಯನ್ ಮಿನಿಸ್ಟ್ರಿ ಫಾರ್ ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಆ್ಯಂಡ್ ಫಾರೆಸ್ಟ್ ಚೇಂಜ್ ಇದರ ಮಿನಿಸ್ಟ್ರಿ ಯಾರಾಗಿದ್ದಾರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ವೆಶ್ಚನ್, ಅಡ್ವಾನ್ಸ್ಡ್ ಲ್ಯಾಂಡ್ ನ್ಯಾವಿಗೇಷನ್ ಸಿಸ್ಟಮ್ ವಿಲ್ ಬಿ ಪ್ರೊಕ್ಯೂರ್ಡ್ ಫ್ರಮ್ ವಿಚ್ ಎಂಟಿಟಿ? ಅಡ್ವಾನ್ಸ್ಡ್ ಲ್ಯಾಂಡ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಯಾವ ಸಂಸ್ಥೆಯಿಂದ ಪಡೆದುಕೊಳ್ಳಲಾಗುತ್ತದೆ? ಇದರ ಉತ್ತರ ಬಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಇಲ್ಲಿ ನೀವು ನೋಡ್ಬೋದು, ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಅವರು ಇದಕ್ಕೆ ಅಪ್ರೂವ್ ಕೊಟ್ಟಿದ್ದಾರೆ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡಿಂದ ಇದನ್ನು ತೆಗೆದುಕೊಳ್ಳಲಾಗುವುದು. ಯಾವುದು? ಅಡ್ವಾನ್ಸ್ಡ್ ಲ್ಯಾಂಡ್ ನ್ಯಾವಿಗೇಷನ್ ಸಿಸ್ಟಮ್. ಹೂ ಹ್ಯಾಸ್ ವಾನ್ ವೆನಿಜುವೆಲಾಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಫಾರ್ ಥರ್ಡ್ ಟೈಮ್? ವೆನಿಜುವೆಲಾದ ಅಧ್ಯಕ್ಷೀಯ ಚುನಾವಣೆಯನ್ನು 3ನೇ ಬಾರಿ ಗೆದ್ದವರು ಯಾರು? ಇದರ ಉತ್ತರ ಬಂದು ಅಧ್ಯಕ್ಷ ನಿಕೋಲಸ್ ಮಡುರೋ. ಇವರು 3ನೇ ಬಾರಿ ಗೆದ್ದಿದ್ದಾರೆ ವೆನಿಜುವೆಲಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.